ಮಮ್ಮಿ ಸೀನ್ ತಿದ್ದೀನಿ, ಪರವಾಗಿಲ್ವಾ? ಇದೇನು ಅಶುಭ ಅಪಶಕುನ ಅಲ್ಲ ತಾನೆ? ಎಲ್ಲ ಶುಭನೇ ನಡೆಯುತ್ತಲ್ವಾ? ನನ್ ಮದ್ವೆ ಅವ್ರ ಜೊತೆನೆ ನಡೆಯುತ್ತಲ್ಲ? ಯಾಕಾಗಲ್ವೇ? ಗ್ಯಾರಂಟಿ ನಡೆಯತ್ತೆ. ಮತ್ತೆ ಈ ಸೀನು? ಬದುಕಿರೋರ್ ಸೀನಿಗೆ ಏನು ಆಗಲ್ಲ ಬಿಡು. ಸತ್ತವರು ಸೀನ್ ಅಲ್ವಲ್ಲ ಮಮ್ಮಿ? ಅಂದ್ರೆ ಅರ್ಥ ಏನು? ಒಟ್ನಲ್ಲಿ ಸೀನಿಗೆ ಅರ್ಥನೇ ಇಲ್ಲ ಅಂತ. ಐಸ್ ಕ್ಯೂಬ್ನ ಜಾಸ್ತಿ ನುಂಗಿರ್ತೀಯಾ, ಅದಕ್ಕೆ ಸೀನ್ ಜಾಸ್ತಿ ಆಗಿದೆ. ಅವ್ರ ಮುಂದೆ ಮಾತ್ರ ಜಾಸ್ತಿ ಸೀನ್ ಬೇಡ. ಹಾಡು ಹೇಳು ಅಂದಾಗ ಮಾತ್ರ ಸೀನ್ ಬೇಕು. ಸೀನು ನನ್ ಬಾ ಅಂದಾಗ ಬರಲ್ವಲ್ಲ ಮಮ್ಮಿ? ಅದ್ ಬಂದಾಗ್ಲೇ ಅಲ್ವಾ ನಾವ್ ಸೀನ್ ಬೇಕು? ಸೀನ್ ಕರ್ದಾಗ ಬರಲ್ವೇ? ಬಂದ ಹಾಗೆ ನೆಗಡಿ ಆದ ಹಾಗೆ ಆಕ್ಟ್ ಮಾಡು. ಅವ್ರ ಹಾಡ್ ಹೇಳು ಅಂದ ಕೂಡ್ಲೆ 2-3 ಸಲ ಸೀನೋ ತರ ಆಕ್ಟ್ ಮಾಡ್ದೆ ಅನ್ಕೋ, ನೆಗಡಿ ಆಗಿದೆ ಪಾಪ ಹಾಡೋಕ್ ಆಗಲ್ಲ ಅಂತ ತಪ್ಪಿಸ್ಕೋಬಹುದು. ಸರಿ ಮಮ್ಮಿ. ಬನ್ನಿಯಪ್ಪ ಬನ್ನಿ. ಇವನು ನಮ್ಮ 2ನೇ ಮಗ ಅರುಣ್. ನಮಸ್ಕಾರ. ನಮ್ ಸೊಸೆ ಐಶ್ವರ್ಯ. ನಮಸ್ಕಾರ. ನಮಸ್ಕಾರ ನಮ್ಮ. ಈಗ ಮದ್ವೆ ಹುಡುಗಿನ ಕರ್ಸಿದ್ರೆ ಅಲ್ಲಿ ನೋಡಿ ಕರ್ಕೊಂಡ್ ಬರ್ತಿದ್ದಾರೆ. ರೂಪಾರಾಣಿ ಅವ್ರ ಅಮ್ಮ ಇವರು. ನಮಸ್ಕಾರ. ನಮಸ್ಕಾರ ನಮ್ಮ. ನಮಸ್ಕಾರ ಅತ್ತಿಗೆ. ನಮಸ್ಕಾರ. ನಮ್ಮ ಚಿಕ್ಕ ಸೊಸೆ ಶ್ಯಾಮ. ನಮಸ್ಕಾರ. ನಮಸ್ಕಾರ ನಮ್ಮ. ಆದಿತ್ಯ, ಹುಡುಗಿನೊಂದ್ಸಲ ನೋಡು. ಆಯ್ತು. ರೂಪಾ, ನೀನು ಕೂಡ ನೋಡು. ನಮ್ ಚಿಕ್ಕ ಸೊಸೆ ಶ್ಯಾಮಂದು ಇವ್ರದು ಒಂದೇ ಊರು. ಅಷ್ಟೇ ಅಲ್ಲ ಅಣ್ಣ, ಚಿಕ್ಕವರಿಂದ ಇವರಿಬ್ರು ಪ್ರಾಣ ಸ್ನೇಹಿತರು. ಹೌದೌದು, ಪ್ರಾಣ ಸ್ನೇಹಿತರು, ಗಾನ ಸ್ನೇಹಿತರು. ಅಂದ್ರೆ ರೂಪಾರಾಣಿ ಹಾಡಿನ ಪ್ರೋಗ್ರಾಮ್ ಎಲ್ಲೇ ನಡೆದ್ರು ನಮ್ ಸೊಸೆ ಹೋಗ್ತಿದ್ಲು. ಯಾವ ಕಾರಣದಿಂದಾನು ನಮ್ ಶ್ಯಾಮ ಹೋಗೋಕ್ ಆಗದೆ ಇದ್ದಾಗ ಆ ದಿನ ಪ್ರೋಗ್ರಾಮ್ ಅಲ್ಲಿ ಹಾಡ್ ಹೇಳೋಲ್ಲ ಅಂತ ಹಠ ಮಾಡ್ತಿದ್ಲಂತೆ ರೂಪಾರಾಣಿ. ಅದಕ್ಕೆ ಅವ್ರನ್ನ ಗಾನ ಸ್ನೇಹಿತರು ಅಂತ ಹೇಳಿದ್ದು. ಯಾಕಪ್ಪ ಅಖಿಲ್ ಅಲ್ಲೇ ನಿಂತ್ಬಿಟ್ಟೆ? ಬಾ.
ನೀನು ಆದಿತ್ಯ ಅಲ್ವಾ? ಎಸ್ ಮೈ ಡಿಯರ್ ಅಖಿಲ್. ಮದುಮಗ ನಿನಗೆ ಗೊತ್ತಾ ಅಖಿಲ್? ಮದ್ವೆ ಹುಡುಗ ಗೊತ್ತಿಲ್ಲ ಡ್ಯಾಡಿ. ಆದಿ ಅಲಿಯಾಸ್ ಆದಿತ್ಯನಾಗ್ ಗೊತ್ತು. ಓಹೋ, ಇಬ್ರು ಒಂದೇ ಕಾಲೇಜ್, ಹಾಗೆ ಇಬ್ರು ಪರಿಚಯ ಆಗಿದ್ದು. ರೂಪಾರಾಣಿ ಅಂತ ಒಳ್ಳೆ ಸಿಂಗರ್ನ ಮದ್ವೆ ಮಾಡ್ಕೋತಿರೋದಕ್ಕೆ ಯು ಆರ್ ರಿಯಲಿ ಲಕ್ಕಿ. ಇಷ್ಟು ಒಳ್ಳೆ ಸಿಂಗರ್ ಹೆಂಡತಿಯಾಗಿ ಸಿಗ್ಬೇಕು ಅಂತಂದ್ರೆ ಎಷ್ಟೋ ಜನ್ಮಗಳು ಪುಣ್ಯ ಮಾಡಿರ್ಬೇಕಂತೆ. ಹೌದೌದು, ರೂಪಾರಾಣಿ ಅಂತ ಸಿಂಗರ್ ಸಿಗ್ಬೇಕು ಅಂತಂದ್ರೆ ನೀವು ಪುಣ್ಯನೇ ಮಾಡಿರ್ಬೇಕು. ನಿಮ್ಮಂತ ದೊಡ್ಡ ಮನೆಗೆ ಸೊಸೆ ಆಗೋಕೆ, ಆಡಿಯೋ ಕಂಪನಿ ಪ್ರೊಪ್ರೈಟರ್ ಮನೆಗೆ ಸೊಸೆಯಾಗಿ ಬರ್ಬೇಕು ಅಂದ್ರೆ ನಮ್ ರೂಪಾರಾಣಿ ಕೂಡ ಪುಣ್ಯ ಮಾಡಿರ್ಬೇಕು. ಹಾಡು ಅನ್ನೋ ಆಸ್ತಿ ರೂಪಾರಾಣಿ ಹತ್ರ ಇಲ್ದೇ ಇದ್ದಿದ್ರೆ ನೀವು ಇಷ್ಟು ಆಸೆ ಪಟ್ಟು ರೂಪಾರಾಣಿನ ಸೊಸೆ ಮಾಡ್ಕೊಳ್ಳೋಕೆ ಬರ್ತಾನೆ ಇರ್ಲಿಲ್ವೇನೋ. ಕರೆಕ್ಟಾಗಿ ಹೇಳಿದ್ಯಮ್ಮ. ನಮಗೆ ರೂಪಾರಾಣಿಗಿಂತ ಮೊದಲು ರೂಪಾರಾಣಿ ಹಾಡೇ ಇಡಿಸಿದ್ದು. ಆ ಹಾಡು ಇಷ್ಟ ಆಗಿದ್ದಕ್ಕೆ ಅವಳನ್ನ ಸೊಸೆ ಮಾಡ್ಕೋಬೇಕು ಅನ್ಕೊಂಡಿದ್ದು. ಅಫ್ಕೋರ್ಸ್, ಈಗ ನಾವಿಲ್ಲಿ ರೂಪಾರಾಣಿನ ನೋಡಿದ್ಮೇಲೆ ನಮ್ಮೆಲ್ರಿಗೂ ತುಂಬಾ ಇಷ್ಟ ಆಗಿದ್ದಾಳೆ. ನನ್ ಮಗ ನಿಮ್ ಮಗಳದು ಈಡು ಜೋಡು ಚೆನ್ನಾಗಿದೆ ಅನ್ಸುತ್ತೆ. ಹೌದು, ಇವರಿಬ್ಬರು ಜೋಡಿ ಹೇಳ್ ಮಾಡ್ಸಿರೋ ಹಾಗಿದೆ. ಇದೇನೋ ಜೋಡಿ ಚೆನ್ನಾಗಿದೆ ಅಂತಿದ್ರೆ ಸೀನ್ತಿದ್ದಾಳಲ್ಲ, ಈ ಮದ್ವೆ ನಡೆಯುತ್ತೋ ಇಲ್ವೋ? ಅದ್ಸರಿ, ಹುಡುಗಂಗೆ ಹುಡುಗಿ, ಹುಡುಗಿಗೆ ಹುಡುಗ ಇಷ್ಟ ಆದ್ರೋ ಇಲ್ವೋ ಅಂತ ಕೇಳ್ಬಿಡಿ. ನೀನ್ ಹೇಳು ರೂಪಾರಾಣಿ. ಅಮ್ಮ ರೂಪಾರಾಣಿ, ನೀನ್ ಇಂಪಾದ ಕಂಠದಿಂದ ನಮ್ಮೆಲ್ರಿಗೂ ಇಷ್ಟ ಆಗೋ ಹಾಗೆ ಒಂದು ಹಾಡು ಹಾಡಮ್ಮ. ಕ್ಷಮಿಸಿ ಅದ್ಕೆಯವ್ರೆ, ಮೊನ್ನೆ ಒಂದಿನ ಓಪನ್ ಏರಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ಲು. ಅವತ್ತಿಂದ ತುಂಬಾ ನೆಗಡಿ ಆಗಿದೆ. ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಗಿದೆ. ಆ ಕಾರಣದಿಂದ ಈ ನೆಗಡಿ ಆಗಿರೋದು. ಇಂಥ ಪರಿಸ್ಥಿತಿನಲ್ಲಿ ಸ್ವಲ್ಪ ದಿನ ಹಾಡು ಹಾಡೋದು ಬೇಡ ಅಂತ ಡಾಕ್ಟರ್ ಹೇಳಿದ್ದಾರೆ. ಪರವಾಗಿಲ್ಲಮ್ಮ, ಹೆಣ್ಣು ನೋಡುವಾಗ ಹಾಡಲೇಬೇಕು ಅಂತ ರೂಲ್ಸ್ ಏನಿದೆ? ಹಾಡದೇ ಇದ್ರೂ ಪರವಾಗಿಲ್ಲ. ನಾಳೆ ನಿಶ್ಚಿತಾರ್ಥ ದಿನ ಹಾಡಬಹುದು. ನೋಡಿ ಗೌರವ್ನವ್ರೆ, ಹುಡುಗ ಹುಡುಗಿ ಒಬ್ರನ್ನೊಬ್ರು ಇಷ್ಟಪಟ್ಟ ಮೇಲೆ ದೊಡ್ಡವರು ನಾವು ಉಳಿದಿದ್ದ ವಿಷಯ ಮಾತಾಡೋಣ.
ಹೌದು ಕೊಡೋದು ತಗೊಳ್ಳೋದ್ರ ಬಗ್ಗೆ ಮಾತಾಡ್ಬಿಟ್ರೆ ಒಂದು ಕೆಲಸ ಆದಂಗೆ. ನಾವಿವರಿಂದ ₹1 ಕೂಡ ಕೇಳೋದಿಲ್ಲ ವರ್ಮಾ ಅವರೇ. ನಾವು ಕೇಳೋ ದಕ್ಷಿಣೆ ರೂಪಾರಾಣಿ ಹಾಡು. ನಾಳೆ ಮದುವೆ ಆದ್ಮೇಲೆ ವರ್ಷಕ್ಕೆ 4 ಆಲ್ಬಮ್ಸ್ನ ನಮ್ಮ ಆಡಿಯೋ ಕಂಪ್ನಿಗೋಸ್ಕರ ಅವಳು ಆಡಬೇಕು. ಸ್ಟೇಜ್ ಪ್ರೋಗ್ರಾಮ್ ಅಲ್ಲಿ ಬ್ಯುಸಿಯಾಗಿದ್ದೀನಿ, ಆಲ್ಬಮ್ ಸಾಂಗ್ನ ಹಾಡೋಕ್ಕಾಗಲ್ಲ ಅಂತ ಹೇಳ್ಬಾರ್ದಮ್ಮ. ನಾನು ಬಿಸ್ನೆಸ್ ಮ್ಯಾನ್ ವೈಫ್. ಇಂಥ ವಿಷಯಗಳೆಲ್ಲ ಆನ್ ಪೇಪರ್ನಲ್ಲೇ ಇರಬೇಕು ಅನ್ಕೊಳ್ತೀನಿ. ಸೊ ರೂಪಾರಾಣಿ ನಮ್ಮ ಆಡಿಯೋ ಕಂಪನಿಗೆ ವರ್ಷಕ್ಕೆ 4 ಆಲ್ಬಮ್ ಸಾಂಗ್ ಹಾಡ್ತೀನಿ ಅಂತ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋಣ. ಅಂದ್ರೆ ಅದು ಅತಿಗೆ ಅಗ್ರಿಮೆಂಟ್ಸ್ ಎಲ್ಲ ಯಾಕೆ ಸುಮ್ನೆ? ಅದೆಲ್ಲ ಇಲ್ಲ ಅಂದ್ರೂ ಕೂಡ ರೂಪಾರಾಣಿ ನಿಮ್ಮನೆ ಸೊಸೆನೇ ಅಲ್ವಾ? ನೀವ್ ಯಾವಾಗ ಎಲ್ಲಿ ಹಾಡು ಅಂತಂದ್ರೆ ಅಲ್ಲಿ ಹಾಡ್ತಾಳಲ್ಲ ಅವಳು. ನಮ್ಮ ಮನೆ ವಿಷಯಕ್ಕೆ ಬಂದ್ರೆ ರೂಪಾರಾಣಿನೇ ನಮ್ಮ ಸೊಸೆ. ಆದ್ರೆ ನಮ್ ಬಿಸ್ನೆಸ್ಗೆ ಸಂಬಂಧಪಟ್ರೆ ಅವಳು ಕೇವಲ ಒಬ್ಬ ಸಿಂಗರ್ ಅಷ್ಟೇ. ಸಿಂಗರ್ ಹತ್ರ ಅಗ್ರಿಮೆಂಟ್ ಮಾಡ್ಕೊಳ್ಳೋದು ನಮ್ ಪದ್ಧತಿ. ಸೊ ನೀವು ಮತ್ತೆ ರೂಪಾರಾಣಿ ನಮ್ ಕಂಪ್ನಿಗೆ ಅಗ್ರಿಮೆಂಟ್ ಮಾಡ್ಬೇಕು, ತಪ್ಪದೆ. ಹಾಗೆ ಆಗ್ಲಿ ಅತಿಗೆ. ಪದ್ಧತಿ ಅಂದ್ಮೇಲೆ ನಾವದನ್ನ ಫಾಲೋ ಮಾಡ್ಲೇಬೇಕಲ್ವಾ? ಹಾಗೆ ಅಗ್ರಿಮೆಂಟ್ ಮಾಡ್ತೀವಿ. ಅದೇನು ಅಗ್ರಿಮೆಂಟ್ ಮಾಡ್ತೀನಿ ಅಂತ ಇಷ್ಟು ಈಸಿಯಾಗಿ ಕಮಿಟ್ ಆಗ್ತಿದ್ದಾಳೆ? ಹೇಗ್ ಮಾಡ್ತಾಳಂತೆ ಅಗ್ರಿಮೆಂಟ್ನ? ಅಯ್ಯೋ ರೂಪಾ, ನನ್ ಮಾತು ಕೇಳು. ಅರೆ ಏನಾಯ್ತೆ? ಏನಾಯ್ತು? ಎಲ್ಲ ನನ್ ಕರ್ಮ ಮಮ್ಮಿ, ನನ್ ಕರ್ಮ. ಹೆಣ್ಣು ನೋಡೋ ಕೆಲ್ಸ ಮುಗಿದ್ರೆ ಮದ್ವೆ ಆಗುತ್ತೆ ಅಂತ ಆಸೆ ಪಟ್ಟೆ. ಆದ್ರೆ ಅವ್ರು ಆಲ್ಬಮ್ ಹಾಡ್ಬೇಕು ಅಂತ ಅಗ್ರಿಮೆಂಟ್ ಬೇಕು ಅಂತಿದ್ದಾರೆ. ಯಾಕೆ ಕೂಕೋತಿದ್ಯಾ? ಯಾರಾದ್ರೂ ಬರ್ತಾರೆ. ಅಗ್ರಿಮೆಂಟ್ ಹೇಗ್ ಮಾಡ್ತೀಯಾ? ಹಾಡ್ ಹೇಗ್ ಹಾಡಕ್ಕಾಗತ್ತೆ? ಆ ವಿಷಯದ ಬಗ್ಗೆ ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಾನ್ ಯಾವ್ದಾದ್ರೂ ಒಂದ್ ದಾರಿನ ಹುಡುಕ್ತೀನಲ್ಲ. ಏನ್ ಯೋಚನೆ ಮಾಡ್ತೀಯ ಹೇಳು? ಆ ದಾರಿಗೇನ್ ಹೇಳು ಮಮ್ಮಿ. ಅವನ್ ಮಾತ್ರ ನಂಗೆ ತುಂಬಾ ಇಷ್ಟ ಆದ. ಮದ್ವೆ ಅಂತ ಆದ್ರೆ ಅವನ್ನೇ ಮಾಡ್ಕೊಳ್ಳೋದು ನಾನು. ಸರಿ ನಮ್ಮ, ನೀನ್ ಅವನನ್ನೇ ಮದ್ವೆ ಆಗುವಂತೆ. ಹೇಗ್ ಮಾಡ್ಕೊಳ್ಳೋದು ಮಮ್ಮಿ ಹೇಳು? ಅವನ್ಗೂ ನನ್ಗೂ ಮದ್ವೆ ಹೇಗ್ ಮಾಡ್ತೀಯಾ ಹೇಳು? ಹೇಳು ರೂಪಾ. ವರ್ಷಕ್ಕೆ 4 ಆಲ್ಬಮ್ ಹಾಡ್ಬೇಕು ಅಂತಂದ್ರೆ ಮಾತು ಕೇಳು ರೂಪಾ. ರೂಪಾ, ಶ್ಯಾಮ ಬಂದ್ ಹಾಡ್ತಾಳ ಹೇಳು? ಶ್ಯಾಮ ಬಂದ್ ಹಾಡ್ತಾಳ ಹೇಳು? ಒಂದ್ ವೇಳೆ ಹಾಡೋಕ್ ಶ್ಯಾಮ ಬಂದು ಅನ್ಕೋ, ಹೇಗ್ ಹಾಡ್ತಾಳೆ?
ಗೊತ್ತಿರೋ ರೆಕಾರ್ಡಿಂಗ್ ಥಿಯೇಟರ್ ಆದ್ರೆ ಶ್ಯಾಮ ಹತ್ರ ಹಾಡ್ಸಿ ಹೇಗಾದ್ರೂ ಮ್ಯಾನೇಜ್ ಮಾಡ್ಬೋದು. ಆದ್ರೆ ಈಗ ಆಗಲ್ವಲ್ಲ. ಅವ್ರಿಗೆ ಆಡಿಯೋ ಕಂಪ್ನಿ ಇದೆ, ಮ್ಯೂಸಿಕ್ ಥಿಯೇಟರ್ಸ್ ಇದೆ, ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರೆ, ಎಲ್ಲರೂ ಅವ್ರ ಕಡೆ ಅವ್ರೆ. ಅವರೆಲ್ಲರ ಮಧ್ಯೆ ಥಿಯೇಟರ್ ಅಲ್ಲಿ ಅವ್ರ ಮುಂದೆ ಶ್ಯಾಮ ಹತ್ರ ಹೇಗ್ ಹಾಡ್ಸೋದು? ಹಾಡ್ಸೋಕಾಗತ್ತಾ ಹೇಳು, ಹಾಡ್ಸೋಕಾಗತ್ತಾ? ರೂಪಾ ನನ್ ಮಾತ್ ಕೇಳು, ಅಳ್ಬೇಡ, ಅಳು ನಾನು ನಿಲ್ಸು. ರೂಪಾ ರೂಪಾ ನನ್ ಮಾತ್ ಕೇಳು. ನೀನ್ ಏನೇ ಯೋಚನೆ ಮಾಡಿದ್ರು ಕೂಡ ಏನು ಆಗಲ್ಲ ಮಮ್ಮಿ. ನನಗೂ ಆದಿತ್ಯಂಗೂ ಮದ್ವೆ ಆಗಲ್ಲ. ನಾನು ಇಷ್ಟಪಟ್ಟಿದ್ದ ಹುಡುಗನ್ ಜೊತೆ ಮದ್ವೆ ಆಗ್ತಿದ್ಮೇಲೆ ರೂಪಾ ಶ್ಯಾಮ ಹಾಡ್ದೆ ಇರೋದ್ರಿಂದ ರೂಪಾ ನನ್ ಮಾತ್ ಕೇಳು. ನನ್ ಕರಿಯರ್ ನಾಶ ಆಗ್ತಿದೆ ಅಂದ್ರೆ ನಾನು ಇನ್ಯಾಕ್ ಬದುಕಿರ್ಲಿ? ಏನ್ ಸಾಧನೆ ಮಾಡ್ಲಿ? ಇಂಥ ಬದುಕೋಕ್ಕಿಂತ ಸಾಯೋದೇ ಮೇಲು. ನನ್ ಮಾತ್ ಕೇಳು. ಅವತ್ತು ಆಫೀಸಲ್ಲಿ ಅವರನ್ನ ಹೆದರ್ಸಕ್ಕೆ ರೂಪಾ ರೂಪಾ ನನ್ ಮಾತ್ ಕೇಳು, ನಾನು ಹೇಳೋದನ್ ಕೇಳು. ರೂಪಾ 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 ಇಲ್ಲಿ ನೋಡೆ, ನಾನು ಹೇಳೋದು. ಬಾಟಲ್ ತಗೊಂಡ್ವಿ, ಇದು ನನ್ನ ಕೆಲ್ಸಕ್ಕೆ ಬರುತ್ತೆ. ರೂಪಾ ರೂಪಾ ರಾಣಿ ಬಿಡಿ, ಬೇಡ. ರೂಪಾ ನನ್ ಮಾತ್ ಕೇಳಮ್ಮ. ರೂಪಾ ರೂಪಾ ಹಾಗೆಲ್ಲ ಮಾಡ್ಬಾರ್ದು. ನನ್ ಮಾತ್ ಕೇಳು ರಾಣಿ, ಕೊಡಲಿ. ನಾನು ಆಮೇಲೆ ಮಾತಾಡ್ತೀನಿ. ಅತ್ತೆ, ಶ್ಯಾಮ ಯಾಕೆ ಹಾಕೋಗಿದ್ಲು? ಏನು ನೋಡೋಣ ಬಾಮ್ಮ. ಇದೇನೋ ನನಗ್ ಕೆಲ್ಸಕ್ ಬರ್ಬೋದು ಅನ್ಸತ್ತೆ. ರೂಪಾ ಬಿಡು ರೂಪಾ ರಾಣಿ, ನನ್ ಮಾತ್ ಕೇಳು. ಕೊಡಿಲ್ಲ ಅದನ್ನ. ರೂಪಾ ರಾಣಿ, ರೂಪಾ ರೂಪಾ ರಾಣಿ, ಬೇಡಮ್ಮ, ಬಿಡು ಅದನ್ನ. ಹುಚ್ಚುಚ್ಚಗೇನೇನೋ ಮಾಡ್ಬೇಡ. ರೂಪಾ ನನ್ ಮಾತ್ ಕೇಳಮ್ಮ. ರೂಪಾ 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 ಕೊಡಿಲ್ಲ. ರೂಪಾ ರಾಣಿ, ರೂಪಾರಾಣಿ ಅಮ್ಮ, ರೂಪಾ ರಾಣಿ. ರೂಪಾ, ಶ್ಯಾಮ ಏನಾಯ್ತು? ರೂಪಾ ರೂಪಾ ರಾಣಿ, ರೂಪಾ ಏನಾಗ್ತಿದೆ? ರೂಪಾ ರೂಪಾ ರಾಣಿ, ರೂಪಾ ರಾಣಿ ಎದ್ದೇಳು. ಏನಾಯ್ತಮ್ಮ? ಎದ್ದೇಳಮ್ಮ. ರಾಣಿ, ಡಾಕ್ಟರ್, ನನ್ನ ಮಗಳಿಗೇನು ತೊಂದರೆ ಇಲ್ಲ ತಾನೆ? ಪ್ರಾಣಕ್ಕೇನು ಅಪಾಯ ಇಲ್ಲ ಅಲ್ವಾ ಡಾಕ್ಟರ್? ಅಂಥದ್ದೇನೂ ಇಲ್ಲಮ್ಮ, ನೀವೇನು ಗಾಬರಿ ಆಗಬೇಡಿ. ಯಾವುದೋ ವಿಷಯಕ್ಕೆ ಇವರು ತುಂಬ ಸ್ಟ್ರೆಸ್ ತಗೊಂಡಿದ್ದಾರೆ, ಡಿಪ್ರೆಷನ್ಗೆ ಹೋಗಿದ್ದಾರೇನೋ ಅಂತ ಅನಿಸ್ತಾ ಇದೆ. ಇಂಜೆಕ್ಷನ್ ಕೊಟ್ಟಿದ್ದಕ್ಕೆ ಸ್ವಲ್ಪ ಹೊತ್ತು ಮಗ್ತಿರತ್ತೆ, 1 ಗಂಟೆ ಆದಮೇಲೆ ಪೂರ್ತಿಯಾಗಿ ಪ್ರಜ್ಞೆ ಬರುತ್ತೆ. ಹೀಗೆ ಸ್ಟ್ರೆಸ್ಸಲ್ಲಿರೋರು, ಡಿಪ್ರೆಷನ್ನಲ್ಲಿರೋರು ಯಾವಾಗ ಏನು ಮಾಡ್ತಾರೋ, ಹೇಗೆ ಬಿಹೇವ್ ಮಾಡ್ತಾರೋ ಗೊತ್ತಾಗೋದು ಕಷ್ಟ. ನೀವು ಸ್ವಲ್ಪ ನೋಡ್ಕೋತಾ ಇರಿ. ಸರಿ ಡಾಕ್ಟರ್. ಬರ್ತೀನಿ ವರ್ಮಾ ಅವರೇ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್. ರೂಪಾರಾಣಿಗೆ ಅಂಥ ಸ್ಟ್ರೆಸ್ ಏನಿದೆ ಅತ್ಗೆ?